ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಕಮಿಷನ್ ತನ್ನ ಆಟ ಶುರು ಮಾಡಿದೆಯಾ? ಇಂಥದ್ದೊಂದು ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ ಎದ್ದಿದೆ. ಯಾಕೆಂದ್ರೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಹೆಸರಿನಲ್ಲಿ ಬಿಹಾರದ ರೀತಿಯಲ್ಲೇ ಅಲ್ಲೂ ಸಹ ಲಕ್ಷಾಂತರ ಜನ, 58 ಲಕ್ಷಕ್ಕೂ ಅಧಿಕ ಮತದಾರರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕಟ್ ಮಾಡಿದೆ. ಈಗ ಮತ್ತೆ ಅವರು ಏನೆಲ್ಲ ಶ್ರಮ ಹಾಕಬೇಕು ಗೊತ್ತಾ? ತಮ್ಮ ಹೆಸರು ವಾಪಸ್ ಬರಬೇಕು ಅಂದರೆ ಅದರಲ್ಲಿ ಅರ್ಧಕ್ಕರ್ಧ ಹೆಸರುಗಳು ವಾಪಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿಟ್ಟಿದ್ದಾರೆ. ಸೊ ಮೋದಿ ಮತ್ತು ಅಮಿತ್ ಶಾ ತಾವು ಗೆಲ್ಲಬೇಕು ಅಂದ್ಕೊಂಡ ಜಾಗಗಳಲ್ಲಿ ಈ ರೀತಿ ಆಟಗಳನ್ನು ಆಡ್ತಿದ್ದಾರೆ ಅಂತ ಪ್ರತಿಪಕ್ಷಗಳು ಮಾಡುವ ಆರೋಪಗಳಿಗೆ ಪೂರಕವಾಗಿ ಪಶ್ಚಿಮ ಬಂಗಾಳದಲ್ಲಿಯೂ ಸಹ ಈ ಆಟ ಈಗ ಶುರುವಾಗಿದೆ. ಸೊ ನಿಮಗೆ ಗೊತ್ತೇ ಇದೆ, ಇನ್ನು 2-3 ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಗಳು ಘೋಷಣೆ ಆಗುತ್ತೆ. ಅದಕ್ಕೂ ಮೊದಲು ಆತುರಾತುರವಾಗಿ SIR ಅನ್ನು ಮಾಡ್ತಿದ್ದಾರೆ. ಚುನಾವಣೆ ಇರುವ ರಾಜ್ಯಗಳಲ್ಲೇನೆ ಆತುರಾತುರವಾಗಿ ಮಾಡೋದು. 6 ತಿಂಗಳಿಂದ 1 ವರ್ಷ ಬೇಕಾಗಿರುವಂತಹ ಕೆಲಸಕ್ಕೆ ಕೇವಲ 1 ತಿಂಗಳಲ್ಲಿ 1.5 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೋಗಿ ಅದರಿಂದ BLOಗಳು, ಆ ಡ್ಯೂಟಿ ಮಾಡ್ತಾ ಇರುವ BLOಗಳು ಸಾಕಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡು, ಸಾಕಷ್ಟು ಜನ ಬ್ರೈನ್ ಸ್ಟ್ರೋಕ್ ಆಗಿ, ಹಾರ್ಟ್ ಅಟ್ಯಾಕ್ ಆಗಿ ಆತ್ಮಹತ್ಯೆ ಮಾಡಿಕೊಂಡು ಜೀವ ಕಳ್ಕೊಂಡ್ರು ಸಹ ಎಲೆಕ್ಷನ್ ಕಮಿಷನ್ಗೆ ಅದೆಲ್ಲ ಲೆಕ್ಕ ಇಲ್ಲ, ಅದೆಲ್ಲ ಬೇಕಾಗಿಲ್ಲ. ತಾವು ಮಾಡಬೇಕು ಅಂದ್ಕೊಂಡಿದ್ದನ್ನೇ ಮಾಡೋದು. ಯಾಕೆ ಅಂದರೆ ಮೋದಿ ಮತ್ತು ಅಮಿತ್ ಶಾ ಏನು ಹೇಳ್ತಾರೋ ಅದನ್ನೇ ಮಾಡಬೇಕಲ್ಲ ಪಾಪ, ಅದನ್ನೇ ಮಾಡಬೇಕಲ್ಲ. ಜ್ಞಾನೇಶ್ ಕುಮಾರ್ ಗುಪ್ತಾ ಮುಖ್ಯ ಚುನಾವಣಾ ಆಯುಕ್ತರು, ಭಾರತ ಸರ್ಕಾರ, ಭಾರತ ದೇಶ, ಅವ್ರು ಮಾಡಬೇಕಲ್ಲ. ಸೊ ಅದನ್ನೇ ಮಾಡ್ತಿದ್ದಾರೆ. ಸೊ ಈಗೇನಾಗಿದೆ, ಪಶ್ಚಿಮ ಬಂಗಾಳದಲ್ಲಿ 58 ಲಕ್ಷಕ್ಕೂ ಹೆಚ್ಚು ಜನರ ಹೆಸರುಗಳನ್ನು ಕಟ್ ಮಾಡಿ ಬಿಸಾಕಿದ್ದಾರೆ. ಈಗ ಅವರು ಏನೇನೋ ದಾಖಲೆಗಳನ್ನು ಕೊಡಬೇಕು, ಏನೇನೋ ಮಾಡಬೇಕು. ಸೊ ಅದೊಂದು ಕಡೆ ಆದರೆ ಈ SIRನಲ್ಲಿ ಹೆಸರು ಕಟ್ ಮಾಡೋದು ಎಲ್ಲರದ್ದು ಸಮಾನವಾಗಿ ಕಟ್ ಆಗ್ತಿದ್ರೆ ಓಕೆ, ಇದೇನೋ ನಡೀತಿದೆ ಅನ್ಬೋದು. ಆದರೆ ಅದರಲ್ಲಿ ಎದ್ದು ಕಾಣುವಂತಹ ವ್ಯತ್ಯಾಸಗಳಿದಾವಲ್ಲ, ಅಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಒಂದು ಗೇಮ್, ಇದೊಂದು ಗೇಮ್ ಅನ್ನೋದು. ಹೇಗೆ? ಈಗ ಮಮತಾ ಬ್ಯಾನರ್ಜಿ ಅವರ ಭವಾನಿ ನಗರ್ ಅನ್ನುವಂತಹ ಕ್ಷೇತ್ರನೇ ತಗೊಳ್ಳಿ. ಮಮತಾ ಬ್ಯಾನರ್ಜಿ ಅವರು ಸ್ಪರ್ಧೆ ಮಾಡುವಂತಹ ಕ್ಷೇತ್ರ ಇದು. ಇಲ್ಲಿ ಸುಮಾರು 44,787 ಮತದಾರರ ಹೆಸರುಗಳನ್ನು ಕಟ್ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿಗೆ BJP ಕಡೆಯಿಂದ ಅತಿ ದೊಡ್ಡ ಶತ್ರುವಾಗಿ ಅಥವಾ ಎದುರಾಳಿಯಾಗಿರುವಂತಹ ವ್ಯಕ್ತಿ ಸುವೇಂದು ಅಧಿಕಾರಿ. ಈ ಹಿಂದೆ ಮಮತಾ ಬ್ಯಾನರ್ಜಿಯ ಚಮಚ ರೀತಿ ಇದ್ದಂತಹ ವ್ಯಕ್ತಿ ಸಾವಿರಾರು ಕೋಟಿ ರೂಪಾಯಿಗಳ ಆರೋಪಗಳ ಹಿನ್ನೆಲೆಯಲ್ಲಿ ED CBI ಎಲ್ಲ ಹಿಂದೆ ಬಿದ್ದ ಹಿನ್ನೆಲೆಯಲ್ಲಿ BJPಗೆ ಹೋಗಿ ಅದೆಲ್ಲದರಿಂದ ಮುಕ್ತಿ ಪಡ್ಕೊಂಡು ಈಗ BJPಯಲ್ಲಿ ದೊಡ್ಡ ನಾಯಕ, ಅತಿ ದೊಡ್ಡ ನಾಯಕ ಪಶ್ಚಿಮ ಬಂಗಾಳದಲ್ಲಿ BJPಯಲ್ಲಿ. ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ ಇದೆಯಲ್ಲ ನಂದಿಗ್ರಾಮ, ಅಲ್ಲಿ ಕಟ್ಟಾಗಿರುವ ಮತದಾರರ ಸಂಖ್ಯೆ ಕೇವಲ 10,599, 4 ಪಟ್ಟು ಹೆಚ್ಚು ಮಮತಾ ಬ್ಯಾನರ್ಜಿ ಅವರ ಕ್ಷೇತ್ರದಲ್ಲಿ ಕಟ್ಟಾಗಿರೋದು. ಮತ್ತು ಮುಸ್ಲಿಂ ಬಾಹುಲ್ಯ ಇರುವಂತಹ ಒಂದು ಜಿಲ್ಲೆಯನ್ನು ತಗೊಳ್ಳೋದಾದ್ರೆ ಸೌತ್ 24 ಪರ್ಗನಾ ಅನ್ನುವಂತಹ ಒಂದು ಜಿಲ್ಲೆ ಇದೆ. ಆ ಜಿಲ್ಲೆಯಲ್ಲಿ ಸುಮಾರು 8.16 ಲಕ್ಷ, 8,16,000 ಮತದಾರರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕಟ್ ಮಾಡಿದ್ದಾರೆ. ಮುಸ್ಲಿಂ ಬಾಹುಲ್ಯ ಇರುವಂತಹ ಜಿಲ್ಲೆ ಅದು. 40% ಹೆಚ್ಚು ಮುಸ್ಲಿಮರಿದ್ದಾರೆ ಆ ಜಿಲ್ಲೆಯಲ್ಲಿ. ಅಲ್ಲಿ 18,60,000 ಮತದಾರರ ಹೆಸರನ್ನು ಕಟ್ ಮಾಡಿದ್ದಾರೆ. ಸೊ ಇಂತಹ ಸಂಖ್ಯೆಗಳನ್ನು ನೋಡಿದಾಗಲೇ ನಿಮ್ಗೆ ಅರ್ಥ ಆಗುತ್ತೆ ಯಾರು ಟಾರ್ಗೆಟ್ ಆಗ್ತಿದ್ದಾರೆ, ಹೇಗೆ ಟಾರ್ಗೆಟ್ ಆಗ್ತಿದ್ದಾರೆ ಅಂತ. ಅದಕ್ಕೇನೆ ಮೊನ್ನೆ ಮಮತಾ ಬ್ಯಾನರ್ಜಿ ಅಬ್ಬರಿಸಿದ್ದು, ಬೀದಿಯಲ್ಲಿ ನಿಂತ್ಕೊಂಡು ಪ್ರತಿಭಟನೆಗಳನ್ನು ಮಾಡ್ತಾ ಇರೋದು, ಪ್ರತಿ ಜಿಲ್ಲೆಗೂ ಹೋಗಿ ವಿವರಿಸುವ ಕೆಲಸ ಮಾಡ್ತಿರೋದು ಮಮತಾ ಬ್ಯಾನರ್ಜಿ. ಮತ್ತೆ ಇವತ್ತು ಘೋಷಣೆ ಮಾಡ್ಕೊಂಡಿದ್ದಾರೆ, ನಾನು SIRನಲ್ಲಿ ಅರ್ಜಿ ಸಲ್ಲಿಸಿಲ್ಲ. 4 ಬಾರಿ ಕೇಂದ್ರ ಮಂತ್ರಿ ಆಗಿರುವ ನಾನು, 2 ಬಾರಿ ಮುಖ್ಯಮಂತ್ರಿ ಆಗಿರುವ ನಾನು ನನ್ನ ಐಡೆಂಟಿಟಿನ ಪ್ರೂವ್ ಮಾಡಬೇಕಾ ಈ ದೇಶದಲ್ಲಿ? ಅವರ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ ಎಲೆಕ್ಷನ್ ಕಮಿಷನ್. ಸಾಧ್ಯ ಇದೆಯಾ ಉತ್ತರ ಕೊಡೋಕ್ಕೆ? ಸಾಧ್ಯನೇ ಇಲ್ಲ. ಅಂಥ ಎಲೆಕ್ಷನ್ ಕಮಿಷನ್ ಇದು ಅಂತ. ಮತ್ತೆ ಸ್ಪಷ್ಟವಾಗಿ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ, ಬಿಹಾರದಲ್ಲಿ ಮಾಡಿದಂತಹ ಗೋಲ್ಮಾಲ್ ಈ ರಾಜ್ಯದಲ್ಲಿ ಮಾಡೋದಕ್ಕೆ ನಾನು ಬಿಡೋದಿಲ್ಲ, ಅದು ಸಾಧ್ಯನೇ ಇಲ್ಲ ಅಂತ. ಹಾಗಾಗಿ
ಕೇವಲ ಎಲೆಕ್ಷನ್ ಕಮಿಷನ್ನ ಈ SIR ಅನ್ನು ಮಾತ್ರ ನಂಬ್ಕೊಂಡಿಲ್ಲ ಬಿಜೆಪಿ. ಹುಮಾಯೂನ್ ಕಬೀರ್ ಅನ್ನುವಂತಹ ಹೊಸ ವ್ಯಕ್ತಿಯನ್ನು ಹುಡುಕೊಂಡು ಬಂದಿದ್ದಾರೆ. ಈ ಹಿಂದೆ ಬಿಜೆಪಿಯಲ್ಲೂ ಇದ್ದ ಆತ. ಬಾಬರಿ ಮಸೀದಿ ಕಟ್ಟುತ್ತಾನೆ ಇವನು ಅಂತಹ ಒಂದು ಸುದ್ದಿ ಮಾಡಿ, ಅದಕ್ಕೊಂದು ಕಾರ್ಯಕ್ರಮ ಮಾಡಿ, ಅದೇ ಹುಮಾಯೂನ್ ಕಬೀರ್ ಅದಕ್ಕೊಂದು ಉದ್ಘಾಟನೆ ಕಾರ್ಯಕ್ರಮ ಮಾಡಿ, ಡಿಸೆಂಬರ್ 6ನೇ ತಾರೀಕು ಬಾಬರಿ ಕೆಡವಿದ ದಿನ, ಕರಾಳ ದಿನ, ಅವತ್ತೇ ಒಂದು ಕಾರ್ಯಕ್ರಮ ಮಾಡಿಸಿ ಇಡೀ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಮಾಡುವಂತಹ ಪ್ರಯತ್ನಗಳು. ಅವರು ಕಟ್ತಾರಂತೆ. ಅದಕ್ಕೆ ಬಿಜೆಪಿಯವರ ಪ್ರತ್ಯುತ್ತರ ಏನು? ನೀವು ಕಟ್ಟಿ ಗೆಲ್ಲೋದು ನಾವೇ, ನಾವು ಬಂದು ಕೆಡವುತ್ತೀವಿ. ಹಿಂದೂ ಮುಸ್ಲಿಂ ಓಟನ್ನು ಡಿವೈಡ್ ಮಾಡೋದಕ್ಕೆ ತಂತ್ರಗಾರಿಕೆ. ಇದರಲ್ಲಿ ನಿರಾಶ್ರಿತರು ಅನ್ನುವಂತಹ ಆರೋಪಗಳು ಬೇರೆ, ಅಕ್ರಮ ವಲಸಿಗರು ಅನ್ನುವಂತಹ ಆರೋಪಗಳು ಬೇರೆ. ಅಕ್ರಮ ವಲಸಿಗರಾಗಿರಲಿ, ನಿರಾಶ್ರಿತರಾಗಿರಲಿ, ಅದಕ್ಕೆ ಹೊಣೆ ಯಾರು? ಬಾರ್ಡರ್ ಯಾರ್ದು ಕರ್ತವ್ಯ? ಬಾರ್ಡರ್ ಕಾಯುವಂಥದ್ದು, ಗಡಿ ಕಾಯುವಂಥದ್ದು ಜವಾಬ್ದಾರಿ ಯಾರ್ದು? ಕೇಂದ್ರ ಸರ್ಕಾರದ್ದು, ಅಮಿತ್ ಶಾದು. ಅದಕ್ಕೆ ಉತ್ತರ ಇಲ್ಲ, ಆರೋಪ ಮಾತ್ರ ಮಾಡಿಬಿಡೋದು. ಯಾಕೆಂದ್ರೆ ಅದನ್ನು ಎತ್ತಿ ತೋರಿಸೋದಕ್ಕೆ ಗೋಧಿ ಮಾಧ್ಯಮಗಳಿದ್ದಾವೆ, ಅಂಧಭಕ್ತರಿದ್ದಾರೆ, ವಾಟ್ಸಪ್ ಇದೆ, ಸುಳ್ಳು ಸುದ್ದಿ ಹಬ್ಬೋದಕ್ಕೆ ಸಾಕಷ್ಟು ಪ್ಲಾಟ್ಫಾರ್ಮ್ಗಳಿದ್ದಾವೆ. ಇಂತಹ ಸುಳ್ಳುಗಳನ್ನೇ ಬಿತ್ಕೊಂಡಿರೋದು. ಹಾಗೂ ಹೀಗೂ ಮಾಡಿ ಈಗ ವೆಸ್ಟ್ ಬೆಂಗಾಲಲ್ಲಿ ಇಂತಹದೊಂದು ಪರಿಸ್ಥಿತಿ ತಂದಿಟ್ಟಿದ್ದಾರೆ. 58 ಲಕ್ಷ ಮತದಾರ ಹೆಸರುಗಳನ್ನು, 58 ಲಕ್ಷಕ್ಕೂ ಅಧಿಕ ಪ್ಲಸ್ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಿದ್ದಾರೆ. ಅದರಲ್ಲಿ ಭೇದ ಭಾವ ಎಲ್ಲಿ ನಡೆದಿದೆ ಅನ್ನೋದಕ್ಕೆ ಉದಾಹರಣೆಗಳಾಗಿ ನಾನು ಮಮತಾ ಬ್ಯಾನರ್ಜಿ ಮತ್ತು ಸುವೇಂದು ಅಧಿಕಾರಿ ಅವರ ಕ್ಷೇತ್ರಗಳ ಕಟ್ಟಾಗಿರುವಂತಹ ಸಂಖ್ಯೆಗಳನ್ನು ನಿಮಗೆ ಹೇಳಿದೆ, ಅಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಇದು ಎಲೆಕ್ಷನ್ ಕಮಿಷನ್ ಆಟ ಶುರು ಅಂತಲೇ ಅಂದ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಇನ್ನು ಏನೇನು ಆಗುತ್ತೋ ಗೊತ್ತಿಲ್ಲ. ಸೊ ಅದೇನೇ ಡೆವಲಪ್ಮೆಂಟ್ಸ್ ಇದ್ರೂ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾನೆ ಇರ್ತೀನಿ. ನೋಡ್ತಾ ಇರಿ ವಿಶೇಷ ಸುದ್ದಿಗಳಿಗಾಗಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.